ಇವತ್ತು ಬಂದಿರತಕ್ಕಂಥ ಉದ್ದೇಶ ಏನಂದರೆ, ನನ್ನ ಮಗನ ಹುಟ್ಟುಹಬ್ಬನ ನಾವು ಸರಳವಾಗಿ ಮಾಡ್ಕೊತೀವಿ. ಯಾವತ್ತೂ ಮನೆಯಲ್ಲಿ ಕೇಕ್ ಕತ್ತರಿಸೋದು ಮತ್ತು ಎಲ್ಲ ವಿಜೃಂಭಣೆಯಿಂದ ಎಲ್ಲರೂ ಕರೆದು ನೆಂಟರನ್ನೆಲ್ಲ ಕರೆದು ವಿಜೃಂಭಣೆ ಮಾಡೋಂಥ ಅಭ್ಯಾಸ ನಾನು ನನ್ನ ಹೆಂಡತಿ ಸೇರಿ ಇಬ್ಬರು ನಾವು ಮಾಡ್ಕೊಂಡಿಲ್ಲ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ವಕೀಲರಾದ ಕೆಎಂ ಮುನೇಗೌಡ ಅವರ ಪುತ್ರ ಕಿಶಾಲ್ ವತ್ಸ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಗುಡಿಬಂಡೆ ಪಟ್ಟಣದಲ್ಲಿ ಸಾಮಾಜಿಕ ಬದ್ಧತೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಸಮಾಜ ಸೇವೆಯ ಅಭಿಮಾನಿಯಾಗಿ ಪ್ರಸಿದ್ಧಿಯಾಗಿರುವ ಕಿಶಾಲ್ ವತ್ಸ ಅವರು ಮೀನುಗಾರರ ಸಮುದಾಯದವರಿಗೆ ಬೆಡ್ಶೀಟ್ಗಳು ಮತ್ತು ಸಿಹಿ ವಿತರಣೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಕಾರ್ಯಕ್ರಮವು ಗುಡಿಬಂಡೆ ಪಟ್ಟಣದ ಮೀನುಗಾರರ ಬೀದಿಯಲ್ಲಿ ನಡೆಯಿತು. ಬೆಳಗ್ಗೆ ಹತ್ತಿರದ ಗ್ರಾಮದ ಮೀನುಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರಿಗೆ ಅಗತ್ಯವಾದ ಬೆಡ್ಶೀಟ್ಗಳನ್ನು ವಿತರಿಸಿ ಹಬ್ಬದ ಸಂಭ್ರಮ ಹಂಚಿಕೊಳ್ಳಲಾಯಿತು. ಬಳಿಕ ಸಿಹಿ ವಿತರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗುಂಪು ಮರದ ಆನಂದ್ ಅವರು, ಪ್ರತಿ ವ್ಯಕ್ತಿಯು ತಮ್ಮ ಸಂತೋಷವನ್ನ ಇತರರೊಂದಿಗೆ ಹಂಚಿಕೊಳ್ಳಬೇಕು. ಸಮಾಜ ನೀಡಿದ ಗೌರವ, ಪ್ರೀತಿ ಮತ್ತು ಬೆಂಬಲವನ್ನ ಮತ್ತೆ ಸಮಾಜಕ್ಕೆ ಹಿಂತಿರುಗಿಸುವುದು ನಮ್ಮ ಕರ್ತವ್ಯ. ಈ ರೀತಿಯ ಸಣ್ಣ ಪ್ರಯತ್ನಗಳು ಜನರ ಜೀವನದಲ್ಲಿ ಸಂತೋಷ ತರಬಹುದು ಎಂದು ಹೇಳಿದ್ದಾರೆ. ಕಿಶಾಲ್ ವತ್ಸ ಅವರು ತಮ್ಮ ತಂದೆ ಕೆಎಂ ಮುನೇಗೌಡ ಅವರು ಮಾರ್ಗದರ್ಶನದಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಬಾಲ್ಯದಿಂದಲೇ ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ ಹಾಗೂ ಸಾಮಾಜಿಕ ಸಹಾಯದ ಅನೇಕ ಕಾರ್ಯಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು, ಯುವಕರು, ಮಹಿಳಾ ಸಂಘದ ಸದಸ್ಯರು ಹಾಗೂ ಮೀನುಗಾರರ ಸಮುದಾಯದವರು ಉಪಸ್ಥಿತರಿದ್ದರು. ಭಾಗವಹಿಸಿದವರು ಕಿಶಾಲ್ ವತ್ಸ ಅವರ ಮಾನವೀಯ ಮನೋಭಾವವನ್ನು ಶ್ಲಾಘಿಸಿದ್ದಾರೆ. ಕಾರ್ಯಕ್ರಮದ ಅಂತ್ಯದಲ್ಲಿ ಕಿಶಾಲ್ ವತ್ಸ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಹಾರೈಸಲಾಯಿತು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಬಾಣ ನೀನು ಬಾ. ನಮ್ಮ ಹೆಸರು ಕೆಎಂ ಮುನೇಗೌಡ ಅಂತ, ವಕೀಲರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಚಿಕ್ಕಬಳ್ಳಾಪುರ. ನಮ್ಮದು ಮೊದಲಿಂದ ನನ್ನ ಮಗ ಕಿಶಾಲ್ ವತ್ಸ ಅಂತೇಳಿ ಅವ್ರು ಹುಡ್ದಾಗಿನಿಂದ, ಮತ್ತು ಇವರು ನಮ್ಮ ಹೆಂಡತಿಯವರು, ಮತ್ತು ಇವತ್ತು ಏನು ಇಲ್ಲಿ ಬಂದು ನಾವು ಬೆಡ್ಶೀಟು ಮತ್ತು ಸಿಹಿಯನ್ನು ಹಂಚಬೇಕು ಅಂತ ಈಗ ನಮ್ಮ ಆನಂದ್ ಅಣ್ಣವರು ಕಾರಣ. ಇವತ್ತು ಬಂದಿರತಕ್ಕಂಥ ಉದ್ದೇಶ ಏನಂದರೆ, ನನ್ನ ಮಗನ ಹುಟ್ಟುಹಬ್ಬನ ನಾವು ಸರಳವಾಗಿ ಮಾಡ್ಕೊತೀವಿ. ಯಾವತ್ತೂ ಮನೆಯಲ್ಲಿ ಕೇಕ್ ಕತ್ತರಿಸೋದು ಮತ್ತು ಎಲ್ಲ ವಿಜೃಂಭಣೆಯಿಂದ ಎಲ್ಲರೂ ಕರೆದು ನೆಂಟರನ್ನೆಲ್ಲ ಕರೆದು ವಿಜೃಂಭಣೆ ಮಾಡೋಂಥ ಅಭ್ಯಾಸ ನಾನು ನನ್ನ ಹೆಂಡತಿ ಸೇರಿ ಇಬ್ಬರು ನಾವು ಮಾಡ್ಕೊಂಡಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಮಗನಿಗೆ 12ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಪ್ರತಿ ವರ್ಷವೂ ಸಹ ನಾವು ಯಾವುದನ್ನೊಂದು ಆಶ್ರಮ ಆಗಲಿ, ವೃದ್ಧಾಶ್ರಮ ಆಗಲಿ, ಒಂದು ಅಂಗವಿಕಲರದಾಗಲಿ, ಒಂದು ಬೇರೆ ಅನಾಥಾಶ್ರಮಗಳು, ಯಾವುದೇ ಒಂದು ಆಶ್ರಮಕ್ಕೆ ಹೋಗೋದು, ಸಿಹಿಯನ್ನು ಹಂಚೋ ಮುಖಾಂತರ ಅವ್ರಿಗೆ ಅಲ್ಲಿ ಏನು ಬೇಕು, ಕುಂದುಕೊರತೆಗಳು ಬೇಕು ಅಂತೇಳಿ ನಾವು ಕೇಳಿ ಅವ್ರಿಗೆ ಕೊಡಿಸೋವಂಥ ಕಾರ್ಯಕ್ರಮ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇವನು ಸಹ ಎಲ್ರಿಗೂ ಸಹ ಏನು ಇಲ್ಲ, ಈಗ ನಾವು ಒಬ್ಬರು ತಿಂದು ಚೆನ್ನಾಗಿರ್ತಕ್ಕಂಥ ಕಾರ್ಯ ಅಲ್ಲ, ಇಲ್ಲೇ ಇರೋರ್ಗೆ ಏನಾದರೂ ಕೊಡ್ಸೋಣ, ಅವ್ರಿಗೂ ಸಹ ಊಟದಬ್ಬ, ಸಿಹಿ, ಇನ್ನೊಂದು ಏನೇನು ಬೇಕು ಅಂತ ಹಂಚೋಣ ಅಂತೇಳಿ ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಆನಂದಣ್ಣವರ ನೇತೃತ್ವದಲ್ಲಿ ಈ ಗುಡಿಬಂಡೆ ಮೀನುಗಾರರ ಮೀನು ಹಿಡಿಯುವ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಪಾಪ ಇಲ್ಲಿ ಮನೆಗಳಿಲ್ಲ, ಗುಡಿಸ್ಲಾಕೊಂಡಿರ್ತಕ್ಕಂಥದ್ದು ಏನು ಬೇಕು ಅಂತ ಕೇಳಿದ್ವಿ. ಬೆಡ್ಶೀಟ್ ಬೇಕು ಅಂದರು. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಸಹ ನಮ್ಮ ಮಗ, ಮತ್ತು ನನ್ನ ಹೆಂಡತಿ, ನಾವು ಮತ್ತು ಆನಂದನ ಜೊತೆಗೂಡ್ಕೊಂಡ್ಬಂದು ಎಲ್ಲರೂ ಸೇರ್ಕೊಂಡು ಇವತ್ತು ಅವ್ರು ಬೆಡ್ಶೀಟ್ ಕೊಡುವ ಮುಖಾಂತರ ಮತ್ತು ಅವ್ರಿಗೆ ಸಿಹಿಯನ್ನು ಕೊಡುವ ಮುಖಾಂತರ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಿದ್ವಿ. ಇದೇ ರೀತಿ ಪ್ರತಿ ವರ್ಷ ನಾವು ಯಾವ ರೀತಿ ರೂಢಿ ಮಾಡಿದ್ವಿ, ಅವರು ಸಹ ಮುಂದೆ ದಿನಗಳಲ್ಲಿ ಅವನು ಸಹ ರೂಢಿ ಮಾಡ್ಕೊಬೇಕು ಅಂತೇಳಿ ನಾವು ತಮ್ಮ ಮೂಲಕ ಹೇಳ್ತೀವಿ. ಇದೇ ರೀತಿ ನಾವೇನು ಮಾಡ್ತೀವಿ, ತಾವೆಲ್ಲ ಸಹ ಇಲ್ಲದೇ ಇರೋರಿಗೆ ನಾವೇನೋ ಕೊಡುವಂಥ ಕೆಲಸ ಮಾಡೋಣ. ಇರೋರೇ ಇದ್ದಂಗೆ ಇರೋದು ಬೇಡ, ಇಲ್ಲದೇ ಸಹಾಯ ಮಾಡಿ ಅವ್ರಿಗೂ ಸಹ ಏನು ಸಹಾಯ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳೋಣ. ಎಲ್ಲರೂ ಸಹ ಅದೇ ರೀತಿ ಮಾಡಲಿ, ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿ, ಸರಳವಾಗಿ ಏನೇನು ಅವ್ರ ಶಕ್ತಿ ಕೊದ್ದಿನೇ ಸಹ ಬೇರೆಯವ್ರಿಗೆ ಸಹಾಯ ಮಾಡಲಿ ಅಂತೇಳಿ ನಾವು ಈ ನಮ್ಮ ಮೂಲಕ ಬೇರೆಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್.